ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿಂದು 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂತಹ ಎನ್ ರಂಗನಾಥ್ ಶರ್ಮಾ ರವರು ರಚನೆ ಮಾಡಿರ್ತಕ್ಕಂತಹ 3ನೇ ಗದ್ಯ ಭಾಗ ರಾಮರಾಜ್ಯ ಅನ್ನುವಂತಹ ಪಾಠವನ್ನು ನೋಡೋಣ. ಈ ಪ್ರಸ್ತುತ ರಾಮರಾಜ್ಯ ಅನ್ನುವಂತಹ ಒಂದು ಗದ್ಯ ಭಾಗ ರಾಮಾಯಣ ಆಧಾರಿತವಾಗಿರುವಂತಹ ಒಂದು ಸುಂದರವಾದಂತಹ ಪಾಠ. ನಿಮಗೆ ಮಕ್ಕಳು ಈಗಾಗಲೇ ರಾಮಾಯಣದ ಕತೆ ಸ್ವಲ್ಪ ಗೊತ್ತಿರ್ಬೋದು ಅಂತ ನಾನು ಭಾವಿಸ್ತೀನಿ. ರಾಮಾಯಣ ಆಗಿರ್ಬೋದು ಅಥವಾ ಮಹಾಭಾರತವಾಗಿರ್ಬೋದು, ಇವು ನಮ್ಮ ಹಿಂದೂ ಧರ್ಮದ ಪವಿತ್ರವಾದಂತಹ 2 ಗ್ರಂಥಗಳು. ವಾಲ್ಮೀಕಿ ಮಹರ್ಷಿಯಿಂದ ರಚನೆ ಆಗಿರುವಂಥದ್ದು ರಾಮಾಯಣ. ಈ ರಾಮಾಯಣ ಅನ್ನುವಂತಹ ಒಂದು ಗ್ರಂಥದಲ್ಲಿ ರಾಮ ಹುಟ್ಟಿದಾಗಿನಿಂದ ಹಿಡಿದು ಆತನ ಅವತಾರಗಳ ಬಗ್ಗೆ ಸಂಪೂರ್ಣ ಜೀವನ ಚರಿತ್ರೆಯನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ಈ ರಾಮಾಯಣ ಅನ್ನುವಂತಹ ಗ್ರಂಥ 7 ಖಂಡಗಳಲ್ಲಿ ರಚನೆಯಾಗಿರುವಂಥದ್ದು. ವಾಲ್ಮೀಕಿ ಮಹರ್ಷಿಗಳು ಏನು ಮಾಡಿದಾರಪ್ಪ ಅಂದರೆ 7 ಖಂಡಗಳಲ್ಲಿ ರಚನೆ ಮಾಡಿದ್ದಾರೆ. ಅದು ಯಾವ್ಯಾವಪ್ಪ ಅಂತಂದ್ರೆ ಬಾಲಕಾಂಡ, ಅಯೋಧ್ಯೆಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧೆಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಮತ್ತು ಉತ್ತರಕಾಂಡ ಅಂತೇಳಿ ಒಟ್ಟು 7 ಕಾಂಡಗಳು. ಒಟ್ಟಾರೆಯಾಗಿ 7 ಭಾಗಗಳಲ್ಲಿ ರಾಮಾಯಣದ ಎಲ್ಲ ಕಥೆಯನ್ನು ನಾವು ನೋಡ್ಬೋದು. ಈ ಪ್ರಸ್ತುತ ಪಾಠ ರಾಮರಾಜ್ಯ ಅನ್ನುವಂತಹ ಪಾಠವನ್ನು ಇಂದಿನ ತರಗತಿಯಲ್ಲಿ ನಾವು ನೋಡೋಣ. ಈ ರಾಮರಾಜ್ಯ ಅನ್ನುವಂತಹ ಪಾಠದ ಲೇಖಕರು ಯಾರಪ್ಪ ಅಂದರೆ ಎನ್ ರಂಗನಾಥ್ ಶರ್ಮಾ. ಮಕ್ಕಳೇ, ನಾವು ಎನ್ ರಂಗನಾಥ್ ಶರ್ಮಾರವರ ಲೇಖಕರ ಪರಿಚಯವನ್ನು ಇಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ಬನ್ನಿ, ಯಾರೆಲ್ಲ ಪಠ್ಯಪುಸ್ತಕವನ್ನು ತೆರೆದಿಲ್ಲವೋ ಎಲ್ಲರೂ ಪಠ್ಯಪುಸ್ತಕವನ್ನು ತೆರೆದಿಟ್ಟುಕೊಳ್ಳಿ. ನಿಮಗೆ ಈ ಪಾಠ ಸುಲಲಿತವಾಗಿ ಅರ್ಥ ಆಗುತ್ತೆ. ಕೃತಿಕಾರರ ಪರಿಚಯ. ಎನ್ ರಂಗನಾಥ್ ಶರ್ಮಾ. ಎನ್ ರಂಗನಾಥ್ ಶರ್ಮಾ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪ್ರಕಾಂಡ ವಿದ್ವತ್ತೆ ಇದ್ದ ಓರ್ವ ಹಿರಿಯ ಸಾಹಿತಿ. ನೋಡಿ, ಎನ್ ರಂಗನಾಥ್ ಶರ್ಮಾರವರು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪ್ರಕಾಂಡ ವಿದ್ವತ್ತೆ ಅಂತಂದ್ರೆ ಅಪಾರವಾದಂತಹ ಜ್ಞಾನವನ್ನು ಉಳ್ಳವರು. ಹೀಗಾಗಿ ಇವರು ಅಪಾರವಾದಂತಹ ಜ್ಞಾನವನ್ನು ಉಳ್ಳಂತಹ ಓರ್ವ ಸಾಹಿತಿ. ಇವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಗ್ರಾಮದಲ್ಲಿ 1916 ಜನವರಿ 7ರಂದು ಜನಿಸಿದರು. ನೋಡಿ, ಲೇಖಕರು ಯಾವಾಗ ಜನಿಸಿದರಪ್ಪ ಅಂತಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂತಹ ಸೊರಬ ತಾಲೂಕಿನ ನಡಹಳ್ಳಿ ಅನ್ನುವಂತಹ ಒಂದು ಗ್ರಾಮ. ಆ ಗ್ರಾಮದಲ್ಲಿ 1916 ಇಸ್ವಿಯಲ್ಲಿ ಜನವರಿ 7ರಂದು ಇವರು ಜನಿಸ್ತಾರೆ. ತಂದೆ ಹಾಗೂ ಚಿಕ್ಕಪ್ಪ ಇಬ್ಬರು ಸಂಸ್ಕೃತ ವಿದ್ವಾಂಸರಾಗಿದ್ದರಿಂದ ಆ ವಿದ್ವತ್ತೆಯ ಪರಿಸರ ಶರ್ಮಾರ ಮೇಲೆ ಅಗಾಧ ಪ್ರಭಾವವನ್ನು ಬೀರಿತು. ನೋಡಿ, ಇವರ ಮನೆಯಲ್ಲಿರ್ತಕ್ಕಂತಹ ಇವರ ತಂದೆ ಮತ್ತು ಇವರ ಚಿಕ್ಕಪ್ಪ ಇವರಿಬ್ಬರು ಸಂಸ್ಕೃತ ಭಾಷೆಯಲ್ಲಿ ಅಪಾರವಾದಂತಹ ಪಾಂಡಿತ್ಯವನ್ನು ಹೊಂದಿದ್ರು. ಹೀಗಾಗಿ ಅದರ ಪರಿಸರದ ಪ್ರಭಾವದ ಮೇಲೆ ಇವರೇನಾಯ್ತಪ್ಪ ಅಂತಂದ್ರೆ ಎನ್ ರಂಗನಾಥ್ ಶರ್ಮಾರವರಿಗೆ ಸಂಸ್ಕೃತ ಸುಲಭವಾಗಿ ಬಂದಿತು. ಕೆಳದಿ ಸಂಸ್ಕೃತ ಪಾಠಶಾಲೆಯಲ್ಲಿ ಕಾವ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ನಂತರ ಬೆಂಗಳೂರಿನ ಜಯಚಾಮರಾಜೇಂದ್ರ ಕಾಲೇಜಿನಲ್ಲಿ ಸಂಸ್ಕೃತ ವ್ಯಾಕರಣ ಅಲಂಕಾರ ಶಾಸ್ತ್ರಗಳಲ್ಲಿ ಅಧ್ಯಯನ ನಡೆಸಿ ಪಾಂಡಿತ್ಯ ಗಳಿಸಿದರು. ನೋಡಿ, ಕೆಳದಿ ಅನ್ನುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಒಂದು ಊರು. ಇವರು ಕೆಳದಿಯ ಸಂಸ್ಕೃತ ಪಾಠಶಾಲೆಯಲ್ಲಿ ಕಾವ್ಯ ಅನ್ನುವಂತಹ ಒಂದು ಪರೀಕ್ಷೆಯಲ್ಲಿ ಅಂದರೆ ಕಾವ್ಯ ಪರೀಕ್ಷೆಯಲ್ಲಿ ಇವರು ಉತ್ತಮವಾದಂತಹ ಅಂಕಗಳನ್ನ ಪಡೆದುಕೊಂಡು ಉತ್ತೀರ್ಣರಾಗ್ತಾರೆ. ನಂತರ ಬೆಂಗಳೂರಿನಲ್ಲಿರ್ತಕ್ಕಂತಹ ಜಯಚಾಮರಾಜೇಂದ್ರ ಕಾಲೇಜಿನಲ್ಲಿ ಸಂಸ್ಕೃತ ವ್ಯಾಕರಣದಲ್ಲಿ ಮತ್ತು ಅಲಂಕಾರ ಶಾಸ್ತ್ರಗಳಲ್ಲಿ ಇವರು ಅಧ್ಯಯನವನ್ನು ನಡೆಸ್ತಾರೆ. ಅದರಿಂದ ಅಪಾರವಾದಂತಹ ಪಾಂಡಿತ್ಯವನ್ನು ಜ್ಞಾನವನ್ನು ಎನ್ ರಂಗನಾಥ್ ಶರ್ಮಾ ಅವರು ಗಳಿಸ್ತಾರೆ. ಬೇಲೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿ ಬೆಂಗಳೂರಿನ ಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ವ್ಯಾಕರಣ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ನೋಡಿ, ಇವರು ಬೇಲೂರಿನಲ್ಲಿರ್ತಕ್ಕಂತಹ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಷ್ಟೇ ಅಲ್ಲದೆ ಕೂಡ ಬೆಂಗಳೂರಿನಲ್ಲಿರ್ತಕ್ಕಂತಹ ಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ವ್ಯಾಕರಣ ಪ್ರಾಧ್ಯಾಪಕರಾಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾರೆ. ರಂಗನಾಥ್ ಶರ್ಮಾರದು ಅಪರೂಪದ ಭಾಷಾ ಪಾಂಡಿತ್ಯ. ನೋಡಿ, ಇವರು ರಂಗನಾಥ್ ಶರ್ಮಾರವ್ರದ್ದು ಅಪರೂಪದ ಭಾಷಾ ಪಾಂಡಿತ್ಯವನ್ನು ಉಳ್ಳಂತಹ ಇವರು ಕನ್ನಡ ಸಂಸ್ಕೃತ ಗಳೆರಡರಲ್ಲೂ ಸರಿಸಮವೆನಿಸುವಂತಹ ವಿದ್ವತ್ತು. ನೋಡಿ, ಕನ್ನಡ ಭಾಷೆಯಲ್ಲಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಅಪಾರವಾದಂಥ ಜ್ಞಾನವನ್ನು ಹೊಂದಿದ್ದರಿಂದ ಇವರಿಗೆ ಅದು ಸುಲಿದ ಬಾಳೆಹಣ್ಣಿನ ಹಾಗೆ ಏನಾಯಿತು, ಈಸಿಯಾಗಿಬಿಡ್ತು. ಯಾವುದು, ಕನ್ನಡ ಮತ್ತು ಸಂಸ್ಕೃತ 2 ಭಾಷೆಗಳು. ಏಕಚಕ್ರಂ ಬಾಹುಬಲಿ ವಿಜಯಂ
ಗುರುಪಾರಮಿತ್ರ ಚರಿತಂ, ಗೊಮ್ಮಟೇಶ ಪಂಚಕಂ ಮೊದಲಾದ ಕೃತಿಗಳನ್ನು ಅವರು ಸಂಸ್ಕೃತದಲ್ಲಿ ಬರೆದು ಪ್ರಕಟಿಸಿದ್ದಾರೆ. ನೋಡಿ, ಇವರು ಸಂಸ್ಕೃತದಲ್ಲಿ ಅಪಾರವಾದಂತಹ ಜ್ಞಾನವನ್ನು ಉಳ್ಳವರಾಗಿದ್ದರಿಂದ ಇವರು ಹಲವಾರು ಕೃತಿಗಳನ್ನು ರಚನೆಯನ್ನು ಮಾಡ್ತಾರೆ. ಯಾವ್ಯಾವಪ್ಪ ಅಂತಂದ್ರೆ ಏಕಚಕ್ರಂ, ಬಾಹುಬಲಿ ವಿಜಯಂ, ಗುರುಪಾರಮಿತ್ರ ಚರಿತಂ, ಗೊಮ್ಮಟೇಶ ಪಂಚಕಂ ಸೇರಿದಂತೆ ಹಲವಾರು ಕೃತಿಗಳನ್ನ ಇವರು ರಚನೆಯನ್ನು ಮಾಡ್ತಾರೆ. ಯಾವ ಭಾಷೆಯಲ್ಲಿ? ಸಂಸ್ಕೃತ ಭಾಷೆಯಲ್ಲಿ. ಭಾಷಾಂತರ ಪಥ, ಲೌಕಿಕ ನ್ಯಾಯಗಳು, ಸೂಕ್ತಿ ವ್ಯಾಪ್ತಿ, ಉಪನಿಷತ್ತಿನ ಕಥೆಗಳು, ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ ಮೊದಲಾದ ಕೃತಿಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ನೋಡಿ, ಸಂಸ್ಕೃತದಲ್ಲಿ ಮಾತ್ರ ಅಲ್ಲದೆ ಇವರು ಕನ್ನಡ ಸಾಹಿತ್ಯದಲ್ಲೂ ಕೂಡ ಏನು ಮಾಡಿದಾರೆ, ಹಲವಾರು ಕೃತಿಗಳನ್ನ ರಚನೆ ಮಾಡಿದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳು ಯಾವಪ್ಪ ಅಂದ್ರೆ ಭಾಷಾಂತರ ಪಥ, ಲೌಕಿಕ ನ್ಯಾಯಗಳು, ಸೂಕ್ತಿ ವ್ಯಾಪ್ತಿ, ಉಪನಿಷತ್ತಿನ ಕಥೆಗಳು, ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ ಸೇರಿದಂತೆ ಹಲವಾರು ಕೃತಿಗಳನ್ನ ಕನ್ನಡ ಭಾಷೆಯಲ್ಲೂ ಕೂಡ ಬರೆದಿದ್ದಾರೆ. ಸಂಸ್ಕೃತದ ಹಲವು ಕೃತಿಗಳನ್ನು ಶರ್ಮಾರು ಮೂಲದ ಸೊಗಸಿಗೆ ಕಿಂಚಿದು ನೋವು ಇಲ್ಲದಂತೆ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ನೋಡಿ, ಇವರು ಸಂಸ್ಕೃತದಲ್ಲಿರ್ತಕ್ಕಂಥ ಹಲವಾರು ಕೃತಿಗಳನ್ನು, ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಬರೆದಿರ್ತಕ್ಕಂತಹ ಅಪ್ಪಟ ಸಂಸ್ಕೃತದಲ್ಲೇ ಇರ್ತಕ್ಕಂಥ ಹಲವಾರು ಕೃತಿಗಳನ್ನ ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ. ಅದು ಹೇಗೆ ಅನುವಾದ ಮಾಡಿದಾರಪ್ಪ ಅಂದ್ರೆ ಅದರಲ್ಲಿ ಯಾವುದೇ ಒಂದು ಸಣ್ಣ ತೊಂದರೆಯೂ ಕೂಡ ಬರದೆ ಹಾಗೆ ಏನು ಮಾಡಿದಾರಪ್ಪ ಅಂದ್ರೆ ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ. ವಾಲ್ಮೀಕಿ ರಾಮಾಯಣ, ಅಮರಕೋಶ, ವಿದುರ ನೀತಿ, ಶ್ರೀಮದ್ಭಗವತದ ದಶಮಸ್ಕಂದ, ವಾಕ್ಯಪದಿಯದ ಬ್ರಹ್ಮಕಾಂಡ, ವಿದ್ಯಾರಣ್ಯರ ಪಂಚದಶಿ ಮೊದಲಾದವು ಅವರ ಅನುವಾದಿತ ಕೃತಿಗಳು. ನೋಡಿ ಮಕ್ಕಳೇ, ಇವರು ಏನಪ್ಪ ಅಂತಂದ್ರೆ ಯಾವ್ಯಾವ ಕನ್ನಡಕ್ಕೆ, ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿದಂತಹ ಕೃತಿಗಳು ಅಂತಂದ್ರೆ ವಾಲ್ಮೀಕಿ ರಾಮಾಯಣ ಆಗಿರ್ಬೋದು, ಅಮರಕೋಶ, ವಿದುರ ನೀತಿ, ಶ್ರೀಮದ್ಭಗವತದ ದಶಮಸ್ಕಂದ, ಅದೇ ರೀತಿಯಾಗಿ ವಾಕ್ಯಪದಿಯದ ಬ್ರಹ್ಮಕಾಂಡ, ವಿದ್ಯಾರಣ್ಯರ ಪಂಚದಶಿ ಸೇರಿದಂತೆ ಹಲವಾರು ಕೃತಿಗಳನ್ನು ಇವರೇನು ಮಾಡಿದಾರೆ, ಅನುವಾದವನ್ನು ಮಾಡಿದ್ದಾರೆ. ಡಿ.ವಿ.ಜಿ. ಅವರ ಮುನ್ನುಡಿಯೊಂದಿಗೆ ಪ್ರಕಟಗೊಂಡ ರಂಗನಾಥ ಶರ್ಮಾರ ವಾಲ್ಮೀಕಿ ರಾಮಾಯಣ ಎಂಬ ಮೂಲ ರಾಮಾಯಣದ ಅನುವಾದ ಕೃತಿ ಅತ್ಯಂತ ಪ್ರಸಿದ್ಧವಾದುದು. ನೋಡಿ, ಡಿ.ವಿ.ಜಿ. ಅವರು ಬರೆದಿರ್ತಕ್ಕಂಥ ಯಾವುದು ರಂಗನಾಥ ಶರ್ಮರ ವಾಲ್ಮೀಕಿ ರಾಮಾಯಣ, ಇದು ಮೂಲ ರಾಮಾಯಣದ ಅನುವಾದವಾಗಿರ್ತಕ್ಕಂತಹ ಕೃತಿ. ಯಾವುದಪ್ಪ ಅಂದರೆ ಡಿ.ವಿ.ಜಿ. ಅವರು ನಿಧನರ ನಂತರ ಮಂಕುತಿಮ್ಮನ ಕಗ್ಗದ ಮುಂದುವರೆದ ಭಾಗವಾಗಿ ಮರುಳ ಮುನಿಯನ ಕಗ್ಗವನ್ನು ಸಂಪಾದಿಸಿ ಪ್ರಕಟಿಸಿದುದು ಶರ್ಮಾರ ಸಂಪಾದನೆ ಸಾಮರ್ಥ್ಯಕ್ಕೊಂದು ಸಾಕ್ಷಿಯಾಗಿದೆ. ನೋಡಿ, ಡಿ.ವಿ.ಜಿ. ಅವರು ಏನು ನಿಧನವನ್ನು ಹೊಂತಾರಲ್ಲ, ನಿಧನವನ್ನು ಹೊಂದಿದ ಮೇಲೆ ಇವ್ರು ಏನು ಮಾಡಿದ್ರು, ಮಂಕುತಿಮ್ಮನ ಮುಂದುವರೆದಂತಹ ಭಾಗವನ್ನು ಏನು ಮಾಡಿದ್ರು, ಮರುಳ ಮುನಿಯನ ಕಗ್ಗ ಅನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಇದು ಅವರ ಸಾಮರ್ಥ್ಯಕ್ಕೆ ಒಂದು ಸಾಕ್ಷಿ, ಅಂದರೆ ಕನ್ನಡಿ ಹಿಡಿದಂತೆ ಆಗಿದೆ. ಇವರಿಗೆ ಸಂಸ್ಕೃತ ಅಧ್ಯಾಪನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ತಿರುಪತಿಯ ಸಂಸ್ಕೃತ ವಿದ್ಯಾಲಯದ ಮಹಾಮಹೋಪಾಧ್ಯಾಯ ಎಂಬ ಗೌರವ, ಬೆಂಗಳೂರಿನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಆದಿ ಚುಂಚನಗಿರಿ ಮಹಾಸಂಸ್ಥಾನವು ಕೊಡಮಾಡುವ ಚುಂಚಶ್ರೀ ಪ್ರಶಸ್ತಿ, ರಾಷ್ಟ್ರಪತಿಗಳ ಗೌರವ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ನೋಡಿ, ಹಲವಾರು ಕೃತಿಗಳನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ, ಸಂಸ್ಕೃತ ಸಾಹಿತ್ಯಕ್ಕೆ ಇವರು ಕೊಡುಗೆ ಕೊಟ್ಟಿದ್ದರಿಂದ ಇವರಿಗೆ ಯಾವ್ಯಾವ ಪ್ರಶಸ್ತಿಗಳು ಬಂದವಪ್ಪ ಅಂತಂದ್ರೆ ಸಂಸ್ಕೃತ ಅಧ್ಯಾಪನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ, ರಾಜ್ಯೋತ್ಸವ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ, ತಿರುಪತಿ ಸಂಸ್ಕೃತ ವಿಶ್ವವಿದ್ಯಾಲಯ ಏನು ಮಾಡಿದೆ, ಇವರಿಗೆ ಮಹಾಮಹೋಪಾಧ್ಯಾಯ ಅನ್ನುವಂಥ ಒಂದು ಗೌರವವನ್ನು ಕೊಟ್ಟು ಇವರಿಗೆ ಗೌರವವನ್ನು ನೀಡಿದೆ. ಅದಷ್ಟೇ ಅಲ್ಲೇ ಕೂಡ ಗೌರವ ಡಾಕ್ಟರೇಟ್ ಇದು ಬೆಂಗಳೂರಿನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಬಂದಿರುವಂಥದ್ದು. ಆದಿಚುಂಚನಗಿರಿ ಮಹಾಸಂಸ್ಥಾನ ಕೂಡ ಮಾಡ್ತಂದ ಅವು ಪ್ರತಿ ವರ್ಷ ಕೊಡ್ತಿರುವಂತಹ ಚುಂಚಶ್ರೀ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ರಾಷ್ಟ್ರ ಪ್ರಶಸ್ತಿಗಳ ಗೌರವ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳನ್ನ ಇವರು ಬಾಚಿದ್ದಾರೆ. ಇವರು ತುಂಬು ಜೀವನವನ್ನು ನಡೆಸಿ 2014 ಜನವರಿ 25ರಂದು ತನ್ನ 98ನೇ ವಯಸ್ಸಿನಲ್ಲಿ ನಿಧನರಾದರು. ನೋಡಿ, ಇವರು ತಮ್ಮ 98ನೇ ವಯಸ್ಸೊಳಗೆ ಯಾವಾಗ ಅಂದರೆ 2014 ಜನವರಿ 25ರಂದು ಇವರು ಈ ಹಲೋಕವನ್ನು ತ್ಯಜಿಸ್ತಾರೆ. ಪ್ರಸ್ತುತ ಪಠ್ಯಭಾಗವನ್ನು ಶರ್ಮಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ, ಇವ್ರದ್ದೇನು ಈ ಶರ್ಮಾರ ಪ್ರಸ್ತುತ ಪಠ್ಯಭಾಗ ಏನೈತಲ್ಲ, ಇದು ಶರ್ಮಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕೃತಿಯಿಂದ ಅಯೋಧ್ಯಕಾಂಡ. ಮೊದಲೇ ಹೇಳಿದೆ ಅಲ್ವಾ, ವಾಲ್ಮೀಕಿ ಮಹರ್ಷಿಗಳು ಏನು ಮಾಡಿದಾರಪ್ಪ ಅಂದರೆ 7 ಭಾಗಗಳಲ್ಲಿ, ಅಂದರೆ ಈ 7 ಕಾಂಡಗಳಲ್ಲಿ ರಾಮಾಯಣವನ್ನು ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಬರ್ತಕ್ಕಂತಹ ಕಾಂಡ ಯಾವುದು, ಅಯೋಧ್ಯಕಾಂಡ ಸಂಪುಟದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಲೇಖಕರ ಪರಿಚಯವನ್ನು ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಈಗ ಪ್ರಸ್ತುತ ಕಥೆ ಏನು, ಕಥೆಯ ಹಿನ್ನೆಲೆ ಏನು, ಅಂದರೆ ರಾಮಾಯಣದ ಕಥೆಯ ಹಿನ್ನೆಲೆ ಏನು ಎಂಬುದನ್ನು ಮಕ್ಕಳೇ ನಾವೀಗ ತಿಳಿದುಕೊಳ್ಳೋಣ.
ಅಯೋಧ್ಯೆಯ ರಾಜ ಯಾರು? ದಶರಥ ಮಹಾರಾಜ. ಈ ದಶರಥ ಮಹಾರಾಜನಿಗೆ 3 ಜನ ಹೆಂಡತಿಯರು ಇರ್ತಾರೆ. 3 ಜನ ಹೆಂಡತಿಯರು ಸುಂದರವಾದಂತಹ ಹೆಂಡತಿಯರೇ. ದಶರಥ ಮಹಾರಾಜನ ಸುಂದರವಾದಂತಹ 3 ಜನ ಹೆಂಡತಿಯರ ಹೆಸರು ಕೌಶಲ್ಯೆ, ಸುಮಿತ್ರೆ ಮತ್ತು ಕೈಕೆ. ಕೌಶಲ್ಯೆಯ ಮಗ ಯಾರಪ್ಪ ಅಂದ್ರೆ ರಾಮ, ಸುಮಿತ್ರೆಯ ಮಗ ಲಕ್ಷ್ಮಣ, ಕೈಕೆಯ ಮಗ ಯಾರಪ್ಪ ಅಂತಂದ್ರೆ ಭರತ ಮತ್ತು ಶತ್ರುಘ್ನ. ದಶರಥನ 3ನೇ ಹೆಂಡತಿಯಾಗಿರ್ತಕ್ಕಂತಹ ಕೈಕೆ ಈಕೆ ದಶರಥನ ಪ್ರಿಯವಾದಂಥ ಹೆಂಡತಿ ಮತ್ತು ಪಟ್ಟದ ರಾಣಿಯಾಗಿರ್ತಾಳೆ. ಒಂದು ಸಲ ಏನಾಗತ್ತಪ್ಪ ಅಂತಂದ್ರೆ ಈ ಪಟ್ಟದ ರಾಣಿಯಾಗಿರ್ತಕ್ಕಂತಹ ಅಥವಾ ಪ್ರಿಯವಾದ ಹೆಂಡತಿಯಾಗಿರ್ತಕ್ಕಂತಹ ದಶರಥನ ಹೆಂಡತಿಯಾಗಿರ್ತಕ್ಕಂತಹ ಕೈಕೆಗೆ ದಶರಥ ಏನು ಮಾಡಿರ್ತಾನೆ, 2 ವಚನಗಳನ್ನು ಕೊಟ್ಟಿರ್ತಾನೆ. ಯಾಕಪ್ಪ ಅಂತಂದ್ರೆ ಹಿಂದೆ ಒಂದು ಸಲ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಕೈಕೆ ದಶರಥನಿಗೆ ಸಹಾಯ ಮಾಡಿದ್ದರಿಂದ ಮುಂದೊಂದು ದಿನ ನಿನಗೆ ಅವಶ್ಯಕತೆ ಬಿದ್ದಂಥ ಸಂದರ್ಭದಲ್ಲಿ ನೀನು ಯಾವಾಗ ಬೇಕಾದರೆ ಈ ವಚನಗಳನ್ನು ನೀನು ಕೇಳ್ಬೋದು ಅಂಥೇಳಿ ಅಂದ್ಕೊಂಡು 2 ವಚನಗಳನ್ನು ಆತ ಕೊಟ್ಟಿರ್ತಾನೆ. ಹೀಗಾಗಿ ಇದೇ ಸಂದರ್ಭದಲ್ಲಿ ದಶರಥ ಮಹಾರಾಜ ಕೌಶಲ್ಯೆಯ ಮಗನಾಗಿರ್ತಕ್ಕಂತಹ ರಾಮನನ್ನು ಅಯೋಧ್ಯೆಯ ಮಹಾರಾಜನನ್ನಾಗಿ ನೇಮಕ ಮಾಡಬೇಕು, ಇಡೀ ಅಯೋಧ್ಯೆಯ ಸಂಪೂರ್ಣ ರಾಜ್ಯದ ಜವಾಬ್ದಾರಿಯನ್ನು ಆತನಿಗೆ ವಹಿಸಬೇಕು ಅಂಥೇಳಿ ಆತ ನಿರ್ಧಾರವನ್ನು ಮಾಡಿರ್ತಾನೆ. ಆಗ ಅಂಥ ಸಂದರ್ಭದಲ್ಲಿ ಕೈಕೆ ಏನು ಮಾಡ್ತಪ್ಪ, ತನ್ನ ಸೇವಕಿಯಾಗಿರ್ತಕ್ಕಂತಹ ಮಂತ್ರಿಯ ಮಾತನ್ನು ಕೇಳಿಕೊಂಡು ಆಕೆ ರಾಮನನ್ನು ಪಟ್ಟಾಭಿಷೇಕ ಮಾಡಲು ಅವಳು ಅವಕಾಶವನ್ನು ಕೊಡುವುದಿಲ್ಲ. ಕೈಕೆಯ ಸ್ವಭಾವ ಕೈಕೆಯ ಸೇವಕಿಯಾಗಿರ್ತಕ್ಕಂತಹ ಮಂತ್ರಿ ಏನಿರ್ತಾಳೆ ಆಕೆಯ ಸ್ವಭಾವ ಏನಪ್ಪ ಅಂತಂದ್ರೆ ಈಕೆ ನೋಡಲು ತುಂಬ ಸುಂದರಿಯನಾಗಿರಲ್ಲ, ತುಂಬ ಕುರುಪಿಯಾಗಿರ್ತಾಳೆ, ಹಾಗೂ ಕೆಟ್ಟ ಬುದ್ಧಿ ಉಳ್ಳವಳು ಅಂತ ಒಬ್ಬ ಮಹಿಳೆ ಆಗಿರ್ತಾಳೆ. ಹೀಗಾಗಿ ಈಕೆ ಏನು ಮಾಡ್ತಾಳೆ ಅಂತಂದ್ರೆ ಕೈಕೆಗೆ ತನ್ನ ಮಾತನ್ನು ಕೇಳೋ ಹಾಗೆ ಮಾಡ್ತಿರ್ತಾಳೆ. ಅಂಥ ಸಂದರ್ಭದಲ್ಲಿ ಏನು ಹೇಳ್ತಾಳಪ್ಪ ಅಂತಂದ್ರೆ ಅವಳು, ಒಂದು ವೇಳೆ ಏನಾದರೂ ರಾಮ ಪಟ್ಟಾಭಿಷೇಕಗೊಂಡಿದ್ದೇ ಆದರೆ, ರಾಮ ಈ ರಾಜ್ಯದ ಅಯೋಧ್ಯೆಯ ರಾಜನಾದಿದ್ದೇ ಆದರೆ ನಿನ್ನ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಯಾವ ಸೌಕರ್ಯಗಳು ಸಿಗುವುದಿಲ್ಲ ಅಂತ ಕೈಕೆಗೆ ಹೇಳಿಕೊಡ್ತಾಳೆ. ಅವಾಗ ಏನಾಗತ್ತಪ್ಪ ಅಂತಂದ್ರೆ ಅವಳ ಮಾತನ್ನು ಕೇಳಿದಂತಹ ಕೈಕೆ ಹತ್ತಿರ ಯಾರು ಬರ್ತಾರೆ, ದಶರಥ ಬರ್ತಾನೆ. ಎದಕ್ಕಂತಂದ್ರೆ ಆತ ತುಂಬ ಖುಷಿಯಾಗಿರ್ತಾನೆ, ರಾಮನನ್ನು ಪಟ್ಟಾಭಿಷೇಕಗೊಳಿಸಲೇಬೇಕು ಅನ್ನುವಂಥ ಉದ್ದೇಶದಿಂದ ತುಂಬ ಖುಷಿಯಲ್ಲಿ ಕೈಕೇಯಿಗೆ ಕೇಳಲಿಕ್ಕೆ ಬರ್ತಾನೆ. ಕೈಕೆ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ಹೇಳುವುದಿಲ್ಲ, ಅವಳು ಖುಷಿಯನ್ನೇ ವ್ಯಕ್ತಪಡಿಸುವುದಿಲ್ಲ, ತುಂಬ ಹೊಟ್ಟೆ ಕಿಚ್ಚಾಗಿ ಆಗಿಬಿಡತ್ತಕ್ಕೆ. ಯಾಕಂದ್ರೆ ಅವಳು ತನ್ನ ಸೇವಕಿಯಾಗಿರ್ತಕ್ಕಂತಹ ಮಂತ್ರಿಯ ಮಾತನ್ನು ಕೇಳಿಬಿಟ್ಟಿರ್ತಾಳೆ ಆಲ್ರೆಡಿ. ಹೀಗಾಗಿ ಒಂದು ವೇಳೆ ಏನಾದ್ರು ರಾಮ ರಾಜನಾದಿದ್ದಾದ್ರೆ ತನ್ನ ಮಕ್ಕಳಿಗೆ ಏನೂ ಸಿಗುವುದಿಲ್ಲ ಅಂತ ಅವಳು ಏನು ಹೇಳ್ಕೊಟ್ಟಿರ್ತಾಳೆ ಅದೇ ಅವಳ ತಲೆಯಲ್ಲಿ ಇರುತ್ತೆ. ಹೀಗಾಗಿ ದಶರಥ ಮಹಾರಾಜ ಹೇಳಿದಂತಹ ಮಾತನ್ನು ಅವಳು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ, ಮತ್ತು ಆತ ಹೇಳಿರುವಂಥ ಪ್ರತಿಯೊಂದು ಮಾತಿಗೆ ಅವಳು ಒಪ್ಪಿಗೆಯನ್ನು ಕೂಡ ಕೊಡುವುದಿಲ್ಲ. ಆಗ ಕೈಕೆ ಹಿಂದೆ 2 ವಚನಗಳನ್ನು ಏನು ಪಡೆದುಕೊಂಡಿರ್ತಾಳಲ್ವ ದಶರಥನಿಂದ, ಆವಾಗ ಅವಳು ಏನು ಮಾಡ್ತಾಳೆ, ಈಗ ದಶರಥ ಮಹಾರಾಜಿಗೆ ಆ 2 ವಚನಗಳನ್ನು ನನಗೆ ಈಡೇರಿಸಬೇಕು ಅಂಥೇಳಿ ಆತನನ್ನು ಕೇಳ್ತಾಳೆ. ಅವು 2 ವಚನಗಳು ಏನಾಗಿರ್ತಾವಪ್ಪ ಅಂದ್ರೆ, ಮೊದಲನೇದಾಗಿ ಭರತನು ಸಿಂಹಾಸನವನ್ನು ಏರಬೇಕು ಅಂದ್ರೆ ಭರತನಿಗೆ ರಾಮನ ಬದಲಾಗಿ ಭರತನಿಗೆ ಪಟ್ಟಾಭಿಷೇಕಗೊಳಿಸಬೇಕು. 2ನೇದಾಗಿ ರಾಮ 14 ವರ್ಷಗಳ ಕಾಲ ಆತ ವನವಾಸಕ್ಕೆ ಹೋಗಬೇಕು ಅಂತೇಳಿ ಹೇಳ್ತಾಳೆ. ಆದ್ರೆ ವಿಧಿ ಇಲ್ಲದೆ ವಿನಾ ಆತ ಏನು ಮಾಡ್ತಾನೆ, ದಶರಥ ಮಹಾರಾಜ ತಾನು ಕೊಟ್ಟ ಮಾತಿಗೆ ತಪ್ಪಬಾರದು ಅನ್ನುವಂತಹ ಒಂದು ಕಾರಣದಿಂದ ಆತ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಇಷ್ಟೆಲ್ಲ ಆಗಬೇಕಾದ್ರೆ ಭರತ ಏನು ಮಾಡಿರ್ತಾನೆ, ಯಾವುದೋ ಒಂದು ವಿಚಾರದ ಸಲುವಾಗಿ ಆತ ಪ್ರವಾಸಕ್ಕೆ ಹೋಗಿರ್ತಾನೆ. ಆತ ಪ್ರವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ವಿಷಯಗಳು ನಡೆದಿರ್ತಾವೆ, ಆತನಿಗೆ ಏನೂ ಗೊತ್ತಿರೋದಿಲ್ಲ. ಮುಂದೆ ಏನಾಗುತ್ತಪ್ಪ ಅಂದ್ರೆ ರಾಮ 14 ವರ್ಷಗಳ ಕಾಲ ಆತ ವನವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಭರತ ಏನು ಮಾಡ್ತಾನೆ, ಯಾವುದೋ ವಿಷಯ ಸಲುವಾಗಿ ಪ್ರವಾಸಕ್ಕೆ ಹೋಗಿರ್ತಾನಲ್ವ, ಪ್ರವಾಸ ಸಮಯದಿಂದ ಆತ ಮರಳಿ ತನ್ನ ರಾಜ್ಯಕ್ಕೆ ಬರ್ತಾನೆ. ಅಯೋಧ್ಯೆಗೆ ಬಂದಂತಹ ಸಂದರ್ಭದಲ್ಲಿ ಎಲ್ಲ ವಿಷಯಗಳು ಎಲ್ಲ ಘಟನೆಗಳು ಆತನಿಗೆ ತಿಳಿತಾವ. ಆವಾಗ ಆತನ ಮನಸ್ಸಿಗೆ ತುಂಬ ಬೇಜಾರಾಗಿಬಿಡತ್ತೆ ಭರತನಿಗೆ. ಆಗ ತಂದೆಯಾಗಿರ್ತಕ್ಕಂಥ ದಶರಥ ಮಹಾರಾಜ ಏನು ಮಾಡಿರ್ತಾನೆ, ರಾಮ ವನವಾಸಕ್ಕೆ ಹೋದ ಅನ್ನುವಂತಹ ಒಂದು ವಿಷಯದಿಂದ ಆತ ರಾಮ ರಾಮ ಅನ್ನುವಂತಹ ಜಪವನ್ನು ಮಾಡಿಕೊಂಡು ಆತ ಹಾಸಿಗೆಯನ್ನು ಅನಾರೋಗ್ಯದಿಂದ ಹಾಸಿಗೆಯನ್ನು ಹಿಡಿದು ಆತ ಮರಣವನ್ನು ಆಗ್ತಾನೆ. ತಂದೆ ಮರಣವನ್ನು ಒಪ್ಪಿದ್ದರಿಂದ ಭರತನಿಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡತ್ತೆ. ಆವಾಗ ನಾನು ಹೇಗಾದರೂ ಮಾಡಿ ನನ್ನ ರಾಮನನ್ನು ತನ್ನನ್ನಾಗಿರ್ತಕ್ಕಂಥ ರಾಮನನ್ನು ಮರಳಿ ಅಯೋಧ್ಯೆಗೆ ಕರೆದುಕೊಂಡು ಬರ್ತೀನಿ ಅಂಥೇಳಿ ಆತ ಒಂದು ನಿರ್ಧಾರವನ್ನು ಮಾಡ್ತಾನೆ. ತಾನು ರಾಮನನ್ನು ಹುಡುಕಿಕೊಂಡು ಮತ್ತು ಅಯೋಧ್ಯೆಗೆ ಕರೆದುಕೊಂಡು ಬಂದೇ ಬರ್ತೀನಿ ಅಂತ ನಿರ್ಧಾರವನ್ನು ಮಾಡಿರ್ತಾನಲ್ವ ಭರತ, ಆತನನ್ನು ಹುಡುಕಿಕೊಂಡು ಅವೇನು ಮಾಡ್ತಾನೆ, ಹೊರಟೋಗ್ತಾನೆ. ಆಗ ರಾಮನನ್ನು ಭೇಟಿಯಾಗಿರ್ತಕ್ಕಂತಹ ಭರತ ಆತನನ್ನು ಮರಳಿ ಕರೆತರುವಂತಹ ಪ್ರಯತ್ನ ಆಗಿರ್ಬೋದು, ರಾಮ ತಾನು ಬರುವುದಿಲ್ಲ ಅನ್ನುವಂಥ ವಿಷಯವನ್ನು ಹೇಳಿ ಭರತ ತಾನು ಬರೋವರೆಗೂ ಯಾವ ರೀತಿಯಾಗಿ ಇಡೀ ಸಾಮ್ರಾಜ್ಯವನ್ನು ನೋಡ್ಕೊಳ್ಬೇಕು ಅನ್ನುವಂಥ ಹೇಳುವಂತಹ ಪ್ರಸ್ತುತ ಸನ್ನಿವೇಶ ಈ ಪ್ರಸ್ತುತ ಪಾಠ.
ಈ ಕಥೆ ಹಿನ್ನೆಲೆ ಪಾಠದಲ್ಲಿ ಇರುವುದರಿಂದ ಅದು ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ನಾನು ನಿಮಗೆ ಹೇಳ್ತೀನಿ. ಕೈಕೇಯಿಯ ಬಲವಂತಕ್ಕೆ ಕಟ್ಟುಬಿದ್ದು ದಶರಥನು ರಾಮನನ್ನು ವನವಾಸಕ್ಕೆ ಹೊರಡೆಂದು ಹೇಳಿದ ಮೇಲೆ ರಾಮನು ತನ್ನ ಪತ್ನಿ ಸೀತೆ ಹಾಗೂ ಸೋದರ ಲಕ್ಷ್ಮಣನೊಡಗೂಡಿ ಕಾಡಿಗೆ ತೆರಳುತ್ತಾನೆ. ನೋಡಿ, ಯಾವಾಗ ಕೈಕೇಯಿಯ ಬಲವಂತಕ್ಕೆ ಕಟ್ಟು ಬಿದ್ದಿರ್ತಕ್ಕಂತಹ ದಶರಥ ಮಹಾರಾಜ ಏನು ಮಾಡ್ತಾನೆ, ರಾಮನನ್ನು ವನವಾಸಕ್ಕೆ ಕಳಿಸ್ತಾನೆ. ಆಗ ರಾಮ ವನವಾಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ತನ್ನ ಪತ್ನಿಯಾಗಿರ್ತಕ್ಕಂಥ ಸೀತೆಯನ್ನು ಹಾಗೂ ತನ್ನ ಸೋದರನಾಗಿರ್ತಕ್ಕಂಥ ಲಕ್ಷ್ಮಣನ ಜೊತೆಗೂಡಿ ಆತ ಏನು ಮಾಡ್ತಾನೆ, 3 ಜನರು ಕೂಡಿ ಕಾಡಿಗೆ ಹೋಗ್ತಾರೆ. ಈ ಘಟನೆಯು ನಡೆದಾಗ ಭರತನು ಅಯೋಧ್ಯೆಯಲ್ಲಿ ಇರಲಿಲ್ಲ. ನೋಡಿ, ಮೊದಲೇ ಹೇಳಿದ್ನಲ್ವಾ, ಕತೆ ಹೇಳಬೇಕಾದ್ರೆ ಈ ರಾಮ ಲಕ್ಷ್ಮಣ ಸೀತೆ 3 ಜನರು ಕೂಡಿ ತಮ್ಮ ತಂದೆಯ ಮಾತಿಗೆ ಕಟ್ಟಿಬಿದ್ದಂತಹ ರಾಮ ತನ್ನ ಹೆಂಡತಿ ಮತ್ತು ಸಹೋದರನನ್ನು ಕರೆದುಕೊಂಡು ಕಾಡಿಗೆ ಹೋಗ್ತಾನೆ. ಹೋದಂತಹ ಸಂದರ್ಭದಲ್ಲಿ ಭರತ ಅಲ್ಲಿ ಇರುವುದಿಲ್ಲ. ಆಗ ಬೇರೆ ಯಾವುದೋ ವಿಚಾರದ ಸಲುವಾಗಿ ಅಥವಾ ವಿಷಯದ ಸಲುವಾಗಿ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಆವಾಗ ಇವರು 3 ಜನ ಕಾಡಿಗೆ ಹೋಗಿರ್ತಾರೆ. ಆವಾಗ ಭರತ ಮತ್ತೆ ತನ್ನ ಕೆಲಸ ಮುಗಿಸ್ಕೊಂಡು ಮತ್ತೆ ಅಯೋಧ್ಯೆಗೆ ಮರಳಿದಾಗ 3 ಜನ ಇರದೇ ಇರುವುದನ್ನು ನೋಡಿ ಅಯೋಧ್ಯೆಯಲ್ಲಿ ನಡೆದಿರ್ತಕ್ಕಂತಹ ಪ್ರತಿಯೊಂದು ಸಮಾಚಾರ ಆತನಿಗೆ ತಿಳಿಯುತ್ತೆ. ನಂತರ ಬಂದು ವಿಷಯ ತಿಳಿದು ಆಘಾತಗೊಂಡ ಭರತನು ಎಷ್ಟು ಮಾತ್ರಕ್ಕೋ ತಾನು ಸಿಂಹಾಸನದಲ್ಲಿ ಕೂರೇನೆಂದು ರಾಮನೊಬ್ಬನೇ ಪಟ್ಟಾಭಿಷಿಕ್ತನಾಗಲು ಅರ್ಹನೆಂದು ಹೇಳಿ ತನ್ನ ಪರಿವಾರ ಸಮೇತನಾಗಿ ರಾಮನನ್ನು ಕಾಣಲು ಅರಣ್ಯಕ್ಕೆ ಬರುತ್ತಾನೆ. ನೋಡಿ, ಆಗ ಅಯೋಧ್ಯೆಯಲ್ಲಿ ಭರತ ಇರುವುದಿಲ್ಲ. ಅವಾಗ ವಿಷಯ ತಿಳಿದ ತಕ್ಷಣ ಬಂದು ಎಲ್ಲ ವಿಷಯವನ್ನು ತಿಳಿದುಕೊಂಡಂತಹ ಭರತ ಏನು ಮಾಡ್ತಾನೆ, ಒಮ್ಮೆ ಅವನಿಗೆ ಶಾಕ್ ಆಗಿಬಿಡತ್ತೆ, ಭರತನಿಗೆ ಆಘಾತ ಆಗಿಬಿಡತ್ತೆ. ನಾನು ಯಾವುದೇ ಕಾರಣಕ್ಕೂ ನನ್ನ ಅಣ್ಣನನ್ನು ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಸಿಂಹಾಸನದ ಮೇಲೆ ನಾವು ಕೂರುವುದಿಲ್ಲ, ರಾಜ್ಯಭಾರವನ್ನು ನಾವು ಮಾಡುವುದಿಲ್ಲ ಅಂತ ಅಂದ್ಕೊಂಡು ಅವಾಗ ಆತ ಏನು ಮಾಡ್ತಾನಪ್ಪ ಅಂತಂದ್ರೆ, ನಾನು ರಾಮ ಒಬ್ಬನೇ ಪಟ್ಟಾಭಿಷಿಕ್ತನಾಗಬೇಕೇ ಹೊರತು ಆತನೊಬ್ಬನೇ ಅರ್ಹ ಅದಕ್ಕೆ ಪಟ್ಟಾಭಿಷಿಕ್ತನಾಗಲು ನಾನು ಯಾವುದೇ ಕಾರಣಕ್ಕೂ ಅರ್ಹನಲ್ಲ ಅಂತ ಅಂದ್ಕೊಂಡು ತನ್ನ ಪರಿವಾರ ಸಮೇತವನ್ನು ಕರೆದುಕೊಂಡು ಏನು ಮಾಡ್ತಾನೆ, ರಾಮನನ್ನು ಕಾಣಲಿಕ್ಕೆ ಅರಣ್ಯಕ್ಕೆ ಹೋಗ್ತಾನೆ. ಆಗ ಏನಾಗತ್ತೆ ನೋಡಿ, ಭರತನು ಯುದ್ಧ ಮಾಡುವುದಕ್ಕೆಂದೇ ಸನ್ನದ್ಧನಾಗಿ ಬರುತ್ತಿರಬೇಕೆಂದು ಲಕ್ಷ್ಮಣನು ಬಗೆದರು. ಅವನನ್ನು ಸಮಾಧಾನಪಡಿಸಿದ ರಾಮನು ಭರತನ ಜೊತೆ ಸ್ನೇಹ ಭಾವದಿಂದ ಮಾತನಾಡುತ್ತಾನೆ. ನೋಡಿ, ಅವಾಗ ಇತ್ತ ಕಡೆ ಏನಾಗಿದೆ, ರಾಮ ಲಕ್ಷ್ಮಣ ಸೀತೆ 3 ಜನ ಕೂಡಿ ವನವಾಸಕ್ಕೆ ಬಂದಿರ್ತಾರೆ. ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಮ ನನ್ನ ಕಾಣಲಿಕ್ಕೆ ತನ್ನ ಪರಿವಾರ ಸಮೇತನಾಗಿ ಭರತ ಇಲ್ಲಿ ಬರ್ತಾ ಇದ್ದಾನೆ ಅನ್ನುವಂಥ ಸುದ್ದಿ ತಿಳಿದಂತಹ ರಾಮನ ಜೊತೆ ಇರ್ತಕ್ಕಂಥ ಸೋದರ ಲಕ್ಷ್ಮಣ ಇರ್ತಾನಲ್ಲ, ಆತ ನಮ್ಮ ಜೊತೆ ಯುದ್ಧವನ್ನು ಮಾಡಲಿಕ್ಕೆ ಇಲ್ಲಿ ಬರತಾನ ಅಂಥೇಳಿ ಲಕ್ಷ್ಮಣ ಅಂತಿರ್ತಾನೆ. ಆದರೂ ಕೂಡ ಆತ 1 ನಿಮಿಷ ಬಂದ ಮೇಲೆ ಸಮಾಧಾನದಿಂದ ಇರುವ ಆ ವಿಷಯವನ್ನು ಕೇಳೋಣ ಅಂತ ಆತನನ್ನು ಸಮಾಧಾನಪಡಿಸಿ ಏನು ಮಾಡ್ತಾನೆ, ರಾಮ ಲಕ್ಷ್ಮಣನ ತಡಿತಾನೆ. ಅವಾಗ ಭರತ ಬಂದ ತಕ್ಷಣ ಭರತ ತನ್ನ ಅಣ್ಣ ಆಗಿರ್ತಕ್ಕಂತಹ ರಾಮನ ಜೊತೆ ಸೋದರನಾಗಿರ್ತ ಲಕ್ಷ್ಮಣ ಜೊತೆ ಸ್ನೇಹ ಭಾವನೆಯಿಂದ ಮಾತಾಡ್ತಾನೆ. ಆಗ ಆತನಿಗೆ ಭರತನ ಮೂಲಕ ತನ್ನ ತಂದೆಯ ದೇಹಾಂತ್ಯದ ವಿಚಾರ ತಿಳಿಯುತ್ತದೆ. ಆಗ ಏನು ಮಾಡ್ತಾನಪ್ಪ ಅಂದ್ರೆ, ಭರತ ವಿಷಯವನ್ನು ಹೇಳ್ತಾನೆ, ತನ್ನ ತಂದೆ ದಶರಥ ಮಹಾರಾಜ ನೀನು ರಾಜ್ಯವನ್ನು ತ್ಯಜಿಸಿ ವನವಾಸ ಬಂದಂತಹ ನಿನ್ನ ಜಪದಿಂದ ಆತ ತೀರ್ಕೊಂಡ ಅನ್ನುವಂಥ ಸುದ್ದಿ ತಿಳಿದ ತಕ್ಷಣ ಆ ದೇಹಾಂತದ ಎಲ್ಲ ವಿಷಯ ರಾಮನಿಗೆ ಅರ್ಥ ಆಗತ್ತೆ, ಅಂದರೆ ತಿಳಿಸ್ತಾನೆ. ತನ್ನನ್ನು ಮರಳಿ ಅಯೋಧ್ಯೆಗೆ ಬರುವಂತೆ ಭರತ ಎಷ್ಟು ಒತ್ತಾಯಿಸಿದರೂ ಕೇಳದೆ ರಾಮನು ತಂದೆಯ ಆದೇಶವನ್ನು ಪಾಲಿಸುವುದನ್ನು ಕರ್ತವ್ಯ ಎಂದು ಹೇಳುತ್ತಾನೆ. ನೋಡಿ, ತಂದೆ ಇತ್ತ ಕಡೆ ತಂದೆ ತೀರ್ಕೊಂಡಿರ್ತಾನೆ, ಆದರೂ ಕೂಡ ತಂದೆ ತೀರ್ಕೊಂಡ್ರೂ ಕೂಡ ನೀನು ಅಯೋಧ್ಯೆಗೆ ಬರಲೇಬೇಕು, ರಾಜನಾಗಲೇಬೇಕು ಅಂತ ಎಷ್ಟೇ ಒತ್ತಾಯ ಮಾಡಿದರೂ ಕೂಡ ಆದಾಗ ರಾಮ ಭರತನ ಮಾತಿಗೆ ಒಪ್ಪುವುದಿಲ್ಲ. ಆದರೆ ನನ್ನ ತಂದೆ ಇದ್ದಾಗೂ ಸರಿ ಇಲ್ಲದಿದ್ದಾಗಲೂ ಸರಿ ನಾನು ತಂದೆಯ ಮಾತನ್ನು ತಂದೆಯ ಆದೇಶವನ್ನು ನಾನು ಯಾವುದೇ ಕಾರಣಕ್ಕೂ ನಾನು ಮೀರುವುದಿಲ್ಲ, ಅದನ್ನು ಪಾಲಿಸಿನಿ, ಅದು ನನ್ನ ಕರ್ತವ್ಯ ಅಂತ ಭರತನಿಗೆ ರಾಮ ಹೇಳ್ತಾನೆ. ಆ ಸಂದರ್ಭದಲ್ಲಿ ಆತ ರಾಜ್ಯಾಡಳಿತದ ಬಗ್ಗೆ ಭರತನಲ್ಲಿ ಕೇಳುವ ಪ್ರಶ್ನೆಗಳು, ಹೇಳುವ ಅನುಭವದ ಮಾತುಗಳು ಈ ಅಧ್ಯಾಯದಲ್ಲಿ ಬಂದಿವೆ. ನೋಡಿ, ಆಗ ರಾಮನಾದವನು ಏನು ಮಾಡ್ತಾನೆ, ರಾಜ್ಯಾಡಳಿತವನ್ನು ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಅನುಭವ ಇರಬೇಕು ಅನ್ನುವಂತಹ ಒಂದು ವಿಷಯವನ್ನು ಭರತನಿಗೆ ಹೇಳ್ತಾನೆ. ನೋಡಿ, ರಾಜನ ಆಗಬೇಕಾದಂತಹ ರಾಮ ವನವಾಸಕ್ಕೆ ಬಂದರೂ ಕೂಡ ಅಯೋಧ್ಯೆಯಿಂದ ಸಾಕಷ್ಟು ದೂರ ಇದ್ದರೂ ಕೂಡ ತನ್ನ ರಾಜನಾದವನಿಗೆ ಏನಿರಬೇಕು, ರಾಜ್ಯಾಡಳಿತ ಜ್ಞಾನ ಇರಬೇಕು, ರಾಜ್ಯ ಮತ್ತು ಪ್ರಜೆಗಳ ನಡುವೆ ಸಂಬಂಧ ಹೇಗಿರಬೇಕು, ರಾಜ ಯಾವ ರೀತಿಯಾಗಿ ಅನುಭವವನ್ನು ಹೊಂದಿರಬೇಕು, ಎಲ್ಲ ವಿಷಯವನ್ನು ಭರತನಿಗೆ ಚಾಚು ತಪ್ಪದೆ ಹೇಳ್ತಾನೆ. ವನವಾಸಕ್ಕೆ ತೆರಳುವ ಮೊದಲು 12 ವರ್ಷಗಳ ಕಾಲ ಅಯೋಧ್ಯೆಯ ಅಧಿಕಾರಿಯಾಗಿ ರಾಮನು ಪಡೆದಿದ್ದ ಅನುಭವವು ಇಲ್ಲಿ ಅವನ ಮಾತಿನಲ್ಲಿ ಪ್ರತಿಫಲಿಸುತ್ತದೆ. ನೋಡಿ, ರಾಮ ವನವಾಸಕ್ಕೆ ಬರೋಕ್ಕಿಂತ ಮುಂಚೆ 12 ವರ್ಷಗಳ ಕಾಲ ಅಯೋಧ್ಯೆಯ ಅಧಿಕಾರಿಯಾಗಿ ತನ್ನ ಕೆಲಸವನ್ನು ಮಾಡಿರ್ತಾನೆ. ಆಗಿದ್ದಂತಹ ಅನುಭವದ
ಒಂದು ವಿಚಾರಧಾರೆಯಿಂದ ಅವ ಹೇಳ್ತೀವಿ ರಾಮ ಭರತನ ಹೇಳುವಂತಹ ಪ್ರತಿಯೊಂದು ಮಾತಿನಲ್ಲಿರ್ತಕ್ಕಂತಹ ನಾವು ಅನುಭವದ ನುಡಿಗಳನ್ನು ನೋಡ್ಬೋದು. ರಾಜನಾದವನು ಎಷ್ಟು ಸೂಕ್ಷ್ಮಗ್ರಾಹಿಯಾಗಿರಬೇಕು, ಎಷ್ಟು ಸಮಚಿತ್ತ ಹೊಂದಿರಬೇಕು, ತನ್ನ ಸುತ್ತ ನಡೆಯುವ ವಿಚಾರಗಳಿಗೆ ಹೇಗೆ ಆತ ಪ್ರತಿಕ್ರಿಯಿಸುತ್ತಿರಬೇಕು, ಒಟ್ಟು ಆಡಳಿತದಲ್ಲಿ ಭ್ರಷ್ಟಾಚಾರವು ನುಸುಳದಂತೆ ಹೇಗೆ ಜಾಗ್ರತೆಯಿಂದ ವ್ಯವಹರಿಸಬೇಕು ಎಂಬ ಎಲ್ಲ ಸೂಕ್ಷ್ಮ ಚಿಂತನೆಗಳು ಇಲ್ಲಿ ರಾಮ ಮುಖದಿಂದ ಬಂದಿವೆ. ಅಯೋಧ್ಯೆಯಿಂದ ದೂರವಾದರೂ ಆ ರಾಜ್ಯದ ಯೋಗಕ್ಷೇಮದ ಕಳಕಳಿ ರಾಮನಲ್ಲಿ ಎಷ್ಟು ತುಂಬಿತ್ತು ಎಂಬುದಕ್ಕೂ ಈ ಮಾತುಗಳು ಸಾಕ್ಷಿಯಾಗಿವೆ. ಒಬ್ಬ ರಾಜನಾದವನಿಗೆ ಇರಬೇಕಂತಹ ಜ್ಞಾನ ಹೇಗಿರಬೇಕು, ಸೂಕ್ಷ್ಮತೆ ಹೇಗಿರಬೇಕು, ಆತ ಯಾವ ರೀತಿ ಸೂಕ್ಷ್ಮಗ್ರಾಹಿಯಾಗಿರಬೇಕು, ಎಷ್ಟು ಸಮಚಿತ್ತ ಭಾವನೆಯನ್ನು ಆತ ಹೊಂದಿರಬೇಕು, ತನ್ನ ಸುತ್ತಮುತ್ತ ನಡೀತಕ್ಕಂತಹ ಪ್ರತಿಯೊಂದು ವಿಷಯಗಳಿಗೆ ಹೇಗೆ ಆತ ಪ್ರತಿಕ್ರಿಯಿಸ್ತಿರಬೇಕು, ಭ್ರಷ್ಟಾಚಾರ ಯಾವುದೇ ಕಾರಣಕ್ಕೂ ತನ್ನ ರಾಜ್ಯದಲ್ಲಿ ನಡಲೇಬಾರದು, ಅದರಿಂದ ನಾವು ಜಾಗೃತಿಯಿಂದ ಹೇಗೆ ವ್ಯವಹಾರವನ್ನು ಮಾಡಬೇಕು, ಎಲ್ಲ ಸೂಕ್ಷ್ಮ ಚಿಂತನೆಗಳನ್ನು ರಾಮ ತನ್ನ 12 ವರ್ಷಗಳ ಕಾಲ ಏನು ಮಾಡಿರ್ತಾನೆ, ಅಧಿಕಾರಿಯಾಗಿ ಎಲ್ಲ ಅನುಭವವನ್ನು ಪಡೆದುಕೊಂಡಿರ್ತಾನೆ. ಆ ಅನುಭವದ ನುಡಿಗಳನ್ನು ಭರತನಿಗೆ ಹೇಳಿಕೊಡ್ತಾನೆ. ಅಯೋಧ್ಯೆಯಿಂದ ಎಷ್ಟೇ ದೂರ ಇದ್ದರೂ ಕೂಡ ರಾಮ ತನ್ನ ಅಯೋಧ್ಯೆಯ ಜನರ ಹಾಗೂ ತನ್ನ ಅಯೋಧ್ಯೆಯಲ್ಲಿರ್ತಕ್ಕಂತಹ ತನ್ನ ಪ್ರಜೆಗಳ ಯೋಗಕ್ಷೇಮವನ್ನು ಎಷ್ಟು ಕಳಕಳಿಯಿಂದ ಆತ ಹೇಳ್ತಾನೆ ಅನ್ನುವಂತಹ ಭಕ್ತಿ ಭಾವ ಏನಿತ್ತಲ್ಲ ರಾಮನಲ್ಲಿ ಎಷ್ಟು ಇತ್ತು ಅನ್ನೋದಕ್ಕೆ ಈ ಪ್ರಸ್ತುತ ಮಾತುಗಳು ಸಾಕ್ಷಿಯಾಗಿವೆ. ಮಕ್ಕಳೇ, ಪದಗಳ ಅರ್ಥವನ್ನು ಅಷ್ಟು ನೋಡ್ಕೊಂಡ್ಬಿಡೋಣ. ನಾರುಮುಡಿ, ಸನ್ಯಾಸಿಗಳು, ವನವಾಸದಲ್ಲಿರುವವರು ಧರಿಸುವ ಸಾಧಾರಣವಾದ ನಾರಿನ ಬಟ್ಟೆ. ಕೃಶ ಅಂದ್ರೆ ನಿಧಾನ, ಸಾವಧಾನ, ನಿಧಾನ, ಗಡಿಬಿಡಿ ಇಲ್ಲದೆ. ಮಂತ್ರಾಲೋಚನೆ, ಮಂತ್ರಿಗಳು ಅಂದ್ರೆ ಸಚಿವ ಸಂಪುಟ ಮೊದಲಾದ ಉನ್ನತ ಅಧಿಕಾರಿಗಳನ್ನು ಜೊತೆಗಿರಿಸಿಕೊಂಡು ನಡೆಸುವ ಮುಖ್ಯ ಸಭೆ. ನೋಡಿ, ಸಚಿವ ಸಂಪುಟ ಮೊದಲಾದ ಯಾವ್ಯಾವ ಅಧಿಕಾರಿಗಳಿರ್ತಾರಲ್ಲ ಅದರಲ್ಲಿ ಅವರೆಲ್ಲರನ್ನ ಜೊತೆಗಿರಿಸಿಕೊಂಡು ನಡೆಸುವಂಥ ಒಂದು ಮುಖ್ಯ ಸಭೆ. ಇಲ್ಲಿ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ದೀರ್ಘವಾದ ಸಮಾಲೋಚನೆ ನಡೆಸಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ. ನೋಡಿ ಅಂತಂದ್ರೆ ರಾಜ್ಯದ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು ಅವರು ಸಭೆಯನ್ನು ಸೇರಿದ್ದಾರೆ ಅನ್ನುವಂತಹ ಪ್ರತಿಯೊಂದು ವಿಷಯದ ಬಗ್ಗೆ ನಿರ್ಧಾರವನ್ನು ಆ ಮಂತ್ರಾಲೋಚನೆ ಅಂದರೆ ಸಚಿವ ಸಂಪುಟದಲ್ಲಿ ಕೈಗೊಳ್ಳಲಾಗುತ್ತದೆ. ಅಮಾತ್ಯ, ಮುಖ್ಯ ಸಚಿವ. ಗೌಪ್ಯ ಅಂದರೆ ಗೌಪ್ಯ ಅಥವಾ ರಹಸ್ಯವನ್ನು ಕಾಪಾಡುವುದು. ಪರ್ಯಾಲೋಚಿಸು, ಚಿಂತಿಸು ಅಥವಾ ಸಮಾಲೋಚಿಸುವುದು. ಸಾಮಂತ, ರಾಜರು, ಮಹಾರಾಜ ಅಥವಾ ಚಕ್ರವರ್ತಿಯ ಕೈ ಕೆಳಗಿರುವ ಸಣ್ಣ ಪ್ರಾಂತ್ಯಗಳ ಒಡೆಯರು. ಇವರು ಮುಖ್ಯ ರಾಜನಿಗೆ ನಿಗದಿತವಾಗಿ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುತ್ತಾ ತಮ್ಮ ಪ್ರಾಂತ್ಯಗಳನ್ನು ಸ್ವತಂತ್ರವಾಗಿ ಆಳುತ್ತಿರುತ್ತಾರೆ. ನೋಡಿ, ಸಾಮಂತ ರಾಜರಂತಂದ್ರೆ ಯಾರು? ರಾಜನಿಗೆ ಪ್ರತಿ ಸಲ ಅವ್ರು ಏನು ಮಾಡ್ತಾರೆ, ನಿಗದಿತವಾದಂತಹ ಕಪ್ಪು ಕಾಣಿಕೆಯನ್ನು ಕೊಟ್ಟು ಸ್ವತಂತ್ರವಾಗಿ ತಮ್ಮ ರಾಜ್ಯವನ್ನು ನಡೆಸ್ತಿರ್ತಾರೆ. ಮೇಧಾವಿ, ಬುದ್ಧಿವಂತ. ಶ್ರೇಯಸ್ಸು, ಲಾಭ, ಜಯ ಅಥವಾ ಕೀರ್ತಿ. ಅನುಜ ಅಂದ್ರೆ ಸಹೋದರ. ಕಾರ್ಯದಕ್ಷ ಅಂದರೆ ಕೆಲಸ ಕಾರ್ಯಗಳಲ್ಲಿ ಪರಿಣಿತ, ಕೆಲಸಗಳನ್ನು ಅತ್ಯಂತ ಸಮರ್ಥವಾಗಿ ಮಾಡಿ ಮುಗಿಸಬಲ್ಲವನು. ಜ್ಞಾತಿ ಅಂದರೆ ಸಂಬಂಧಿಕ. ಒಮ್ಮನಸ್ಸು ಅಂದರೆ ಒಂದೇ ಮನಸ್ಸು, ಎರಡನೇ ಯೋಚನೆ ಇಲ್ಲದೆ. ಉಪೇಕ್ಷೆ ಅಂದರೆ ಉದಾಸೀನ, ಕಡೆಗಣನೆ. ದುರ್ಗ ಅಂದರೆ ಕೋಟೆ. ಧನುರ್ಧಾರಿ ಅಂದರೆ ಬಿಲ್ಲು ಬಾಣಗಳನ್ನು ಹಿಡಿದವ ಧನುರ್ಧಾರಿ ಅಂತ ಕರಿತೀವಿ. ನಾಸ್ತಿಕ ಬುದ್ಧಿ ಅಂದರೆ ವೇದಗಳನ್ನು ದೇವರನ್ನು ನಿರಾಕರಿಸಿ ಸ್ವತಂತ್ರವಾಗಿ ವರ್ತಿಸುವುದು, ಪರಂಪರೆಯನ್ನು ಧಿಕ್ಕರಿಸುವುದು ನಾಸ್ತಿಕ ಬುದ್ಧಿ. ಅನವಧಾನ ಅಂದರೆ ಗಮನ ಕೊಡದಿರುವುದು, ಉದಾಸೀನತೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಪಾಠದ ಕವಿ ಪರಿಚಯವನ್ನು ಅಂದರೆ ಲೇಖಕರ ಪರಿಚಯವನ್ನು ನೋಡ್ಕೊಂಡ್ವಿ. ಅದಾದಮೇಲೆ ಪಾಠದ ಕಥೆಯ ಹಿನ್ನೆಲೆ ಏನು ಅಂತೇಳಿ ನಾವು ತಿಳ್ಕೊಂಡ್ವಿ. ಪಾಠದ ಹಿಂದೆ ಇರ್ತಕ್ಕಂತಹ ಪದಗಳ ಅರ್ಥವನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ನಾಳೆಯ ದಿನ ತರಗತಿಯಲ್ಲಿ ನಾವು ಈ ಮುಂದುವರೆದ ಪಾಠದ ಪ್ರವೇಶ ಭಾಗವನ್ನು ನೋಡಿ ಪಾಠದ ಮುಂದುವರೆದಂಥ ಸಾರಾಂಶವನ್ನು ಪಾಠವನ್ನು ಓದ್ತಾ ನಿಮಗೆ ಸಾರಾಂಶನ ಹೇಳ್ತಾ ಹೋಗ್ತೀನಿ. ಇಲ್ಲಿವರೆಗೆ ನನ್ನ ತರಗತಿಯನ್ನು ಯಾರೆಲ್ಲ ವೀಕ್ಷಣೆ ಮಾಡಿಲ್ಲವೋ ಎಲ್ಲರೂ ವೀಕ್ಷಣೆಯನ್ನು ಮಾಡಿ, ಹಾಗೆ ನಿಮಗೆ ಸರಿ ಅನಿಸಿದ್ರೆ ನಾವು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ನಿಮಗೇನಾದರೂ ಗೊಂದಲಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನೀವು ಮಾಡ್ತಕ್ಕಂತಹ ಶೇರ್, ಸಪೋರ್ಟ್, ಕಾಮೆಂಟ್ನಿಂದ ನಾನು ಮತ್ತಷ್ಟು ವಿಡಿಯೋ ಮಾಡಬೇಕನ್ನುವಂಥ ಒಂದು ಹಂಬಲ ಹೆಚ್ಚಾಗ್ತಾ ಅಂತ ಹೇಳ್ತಾ ಇಂದಿನ ತರಗತಿ ನೀವೆಲ್ಲರೂ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ತರಗತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.